ಆಧುನಿಕತೆಯಿಂದ ಕಂಗೊಳಿಸುತ್ತಿರುವಂತಹ ಈ ಬಸದಿ 800 ವರ್ಷ ಪುರಾತನ. ನಮಸ್ಕಾರ, ನಾನು ಶ್ರೇಯನ್ ಜೈನ್. ನಾನು ಇವತ್ತು ಬಂದಿರುವಂತಹ ಜಾಗ ಕಾರ್ಕಳದಲ್ಲಿರುವಂತಹ 800 ವರ್ಷ ಹಳೆಯ ಬಸದಿ. ಈ ಬಸದಿಯ ಜೀರ್ಣೋದ್ಧಾರ ಕಾರ್ಯಕ್ರಮ ಬಹಳ ಸುಸೂತ್ರವಾಗಿ ಚೆನ್ನಾಗಿ ನಡೀತಾ ಇದೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಇಲ್ಲಿಯ ಧಾಮ ಸಂಪ್ರೋಕ್ಷಣೆ ಹಾಗೂ ಪಂಚ ಕಲ್ಯಾಣದ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಬನ್ನಿ, ಈ ಜಾಗವನ್ನು ನೋಡಿಕೊಂಡು ಇಲ್ಲಿಯ ಕಥೆಗಳನ್ನು ನಿಮ್ಮ ಜೊತೆ ತರ್ತಾ ಇದ್ದೇನೆ. ಹೇಗೆ ರೆಡಿಯಾಗಿದೆ ಇಲ್ಲಿಯ ಬಸದಿ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋದು. ರೆಂಜಿರ್ನ ಹೂಗಳ ಮರಗಳಿಂದ ಕೂಡಿದಂತಹ ಒಂದು ಊರನ್ನು ರೆಂಜಾಳ ಅಂತ ಕರೆಯುತ್ತಾರೆ. ಅಂತಹ ಸುಂದರ ರೆಂಜಾಳದಲ್ಲಿ ನಾವಿದ್ದೇವೆ. ರೆಂಜಾಳ ಎಂಥ ಒಂದು ಶ್ರೇಷ್ಠ ಊರು ಅಂತ ಹೇಳಿದರೆ, ವಾದಿರಾಜರ ಅಜ್ಜಿಯ ಮನೆ ರೆಂಜಾಳ. ಒಬ್ಬ ಶ್ರೇಷ್ಠ ಶಿಲ್ಪಿ ಗೋಪಾಲಕೃಷ್ಣ ಶಣೈ ರೆಂಜಾಳದವರು. ಕರ್ನಾಟಕ ಏಕೀಕರಣದಂಥ ಮಹಾನ್ ಯಾಗಕ್ಕೆ ತನ್ನನ್ನು ತೇಯ್ದಂಥ KB ಜಿನರಾಜ್ ಹೆಗ್ಡೆಯವರು ರೆಂಜಾಳ. ಅಂದ ಹಾಗೆ ರಾಮನಾಥ ಅರಸರು ಕಾರ್ಕಳದಲ್ಲಿ ಕಟ್ಟಿದಂತಹ ರಾಮಸಮುದ್ರ ನಿಜವಾಗಿ ಆಗಬೇಕಾಗಿದ್ದದ್ದು ರೆಂಜಾಳದಲ್ಲಿ ಅಂತೆ. ಹೀಗೆ ರೆಂಜಾಳದ ಬಗ್ಗೆ ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರುವಷ್ಟು ಕಥೆಗಳಿದ್ದಾವೆ. ಆದರೆ ಈ ಬಸದಿಯ ಕತೆ ನಾನಿವತ್ತು ಹೇಳಲಿಕ್ಕೆ ಹೊರಟಿದ್ದೇನೆ. ಈ ಬಸದಿ ವಿಶೇಷವಾಗಿ ನಿಂತಿರ್ತಕ್ಕಂಥದ್ದು ಪಡುವಣ ದಿಕ್ಕಿನ ಕಡೆಗೆ. ಎಲ್ಲಿಯೂ ಕೂಡ ಹೆಚ್ಚಾಗಿ ಪಡುವಣ ದಿಕ್ಕಿಗೆ ಇರದೇ ಇರುವಂತಹ ಬಸದಿ ಇಲ್ಲಿದೆ. ಯಾವುದೇ ದೇವಾಲಯವೂ ಕೂಡ ಹೆಚ್ಚಾಗಿ ಪೂರ್ವಾಭಿಮುಖವಾಗಿಯೋ ಉತ್ತರಾಭಿಮುಖವಾಗಿಯೋ ಇರ್ತದೆ. ಆದರೆ ಇಲ್ಲಿ ವಿಶೇಷವಾಗಿ ಪಡುವಣ ದಿಕ್ಕಿಗೆ ಮುಖ ಮಾಡಿ ಬಸದಿ ಇರುವಂಥದ್ದು ಇಲ್ಲಿಯ ವಿಶೇಷ. ಮತ್ತೆ ವಿಶೇಷವಾಗಿ ಕಟ್ಟಿಸಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಈ ಬಸದಿಯನ್ನು ಕಟ್ಟುವಾಗ 4 ಎಕರೆ ಬೆಟ್ಟದ ಮೇಲೆ ಕಟ್ಟಿರುವಂಥದ್ದು ಇನ್ನೊಂದು ವಿಷಯ. ವೀಕ್ಷಕರೇ, ಇದೇ ನೋಡಿ ಸರ್ವಾಂಗ ಸುಂದರವಾಗಿ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಸುಂದರ ಬಸದಿ. ಅಂದ ಹಾಗೆ ಬಸದಿ ಅಂತ ಹೇಳಿದರೆ ವಸತಿ ಎಂದರ್ಥ. ಯಾರಿಗೆ ವಸತಿ ಅಂತ ಹೇಳಿದರೆ ಮುನಿಗಳಿಗೆ, ತ್ಯಾಗಿಗಳಿಗೆ ಇದು ವಸತಿಯೂ ಹೌದು, ಭಗವಂತನ ದರ್ಶನದ ಕೇಂದ್ರವೂ ಹೌದು. ಅವರು ಕಾಲ್ನಡಿಗೆಯಿಂದ ನಡೆದುಕೊಂಡು ಹೋಗುವುದರಿಂದ ಅವರ ವಸತಿಗೆ ಸುಮಾರು 16 ಕಿಲೋಮೀಟರ್ನ ಅಂದಾಜಿನಲ್ಲಿ ಒಂದೊಂದು ಬಸದಿಗಳು ಇರುವುದರಿಂದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ 16 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ಒಂದಾದರೂ ಬಸದಿ ಇರುವಂಥದ್ದು ಇಲ್ಲಿಯ ವಿಶೇಷತೆ. ಜಾಸ್ತಿ ತಡ ಮಾಡದೆ ನೇರವಾಗಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದ ಹಾಗೆ ಒಂದು ಕೊಠಡಿ ಸಿಗ್ತದೆ. ಅದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಅದರ ಹೊರಭಾಗ ಸಂಪೂರ್ಣವಾಗಿ ಕಲ್ಲಿನಿಂದ ಹಾಗೂ ಒಳಗಡೆ ಆಧುನಿಕತೆಯನ್ನು ತಂದಿದ್ದಾರೆ. ಹಾಗಾಗಿ ಇದು ಆಧುನಿಕ ಮತ್ತು ಪುರಾತನದ ಮಿಶ್ರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೊರಾಂಗಣದಲ್ಲಿ ನಿರ್ಮಿಸಲ್ಪಟ್ಟಿರುವಂತಹ ಈ ಕೆಂಪು ಗೋಡೆಗಳು ವಿಶೇಷವಾಗಿ ನಮ್ಮನ್ನು ಈ ಕಡೆಗೆ ಸೆಳೀತಾ ಇದೆ. ಅದೇ ರೀತಿಯಾದಂಥ ಹಳೆಯ ಶೈಲಿಯನ್ನು ಉಳಿಸಿಕೊಂಡು ಕಟ್ಟಿರುವ ಈ ಗೋಡೆಗಳು ಇಲ್ಲಿಯ ವಿಶೇಷತೆ. ಇದು ಕ್ಷೇತ್ರಪಾಲರ ಸನ್ನಿಧಾನ ಹಾಗೂ ಇದರ ಹಿಂದೆ ಇರತಕ್ಕಂಥದ್ದು ಶ್ರೀ ನಾಗದೇವರ ಸನ್ನಿಧಾನ. ನಾವೇನೀಗ ನೋಡ್ತಾ ಇದ್ದೇವೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಕಲ್ಲು. ಯಾಕೆ ಅಂತ ಹೇಳಿದರೆ ಈ ಪಾದಗಳು ಈ ಬಸದಿಯನ್ನು ದರ್ಶನ ಮಾಡಲಿಕ್ಕೆ ಬಂದಂತಹ ಅಥವಾ ಈ ಜಾಗದಲ್ಲಿ ಇದ್ದಂತಹ ಮುನಿವರೇಣ್ಯರ ಪಾದಗಳು. ಇದನ್ನು ಹಿಂದಿನ ಕಾಲದಲ್ಲಿ ಅಂದರೆ ಸುಮಾರು 800 ವರ್ಷಗಳ ಹಿಂದೆ ಇಲ್ಲಿ ಕೆತ್ತಿಸಿದ್ರು ಅಂತ ಇಲ್ಲಿಯ ಶಾಸನವನ್ನು ಓದುವವರು ಅಥವಾ ತಿಳಿದವರು ಹೇಳ್ತಾರೆ. ಇಂತಹ ವಿಶೇಷವಾಗಿರುವಂತಹ ಕಥೆಗಳನ್ನು ಹೊಂದಿರುವಂತಹ ವಿಶೇಷ ಜಾಗ ರೆಂಜಾಳ ಬಸದಿ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಇಂತಹ ವಿಶೇಷ ಬಸದಿಯ ಹಳೆಯ ಕಥೆಗಳನ್ನು ಹಾಗೂ ಹೊಸ ಆಧುನಿಕತೆಯನ್ನು ಹೊಂದಿರುವ ಬಸದಿ ರೆಂಜಾಳ ಬಸದಿ. ಪ್ರಕೃತಿಯ ನಡುವಿನಲ್ಲಿರುವಂತಹ ಸುಂದರ ಬಸದಿ ಇದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದರ ಸುತ್ತ ಇರುವಂತಹ ಜಾಗವನ್ನು ನೀವು ನೋಡಬೇಕು. ಎತ್ತ ನೋಡಿದರೂ ಹಸಿರು ನಮ್ಮನ್ನು ಆವರಿಸಿದೆಯೋ ಅನ್ನುವಂತಹ ಭಾವನೆ ಈ ಬಸದಿ ನಮಗೆ ಕೊಡುತ್ತದೆ. ಜೀರ್ಣೋದ್ಧಾರದ ಕೆಲಸಗಳು ಬಹಳ ವೇಗವಾಗಿ ಸಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಬಸದಿ ಸಂಪೂರ್ಣವಾಗಿ ಪೂಜಾ ಕಾರ್ಯಕ್ರಮಗಳಿಗೆ ಸಿಗಬೇಕಾಗಿದೆ. ಹಾಗಾಗಿ ವೇಗವಾದಂಥ ಕೆಲಸಗಳು ನಡೀತಾ ಇದೆ. ಹಾಗಾಗಿ ಕೆಲಸದ ನಡುವಿನಲ್ಲಿ ಈ ಬಸದಿಯನ್ನು ನಿಮ್ಮಗಳಿಗೆ ತೋರಿಸುವ ಸಣ್ಣ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನೋಡಿ, ಎಷ್ಟು ಸುಂದರವಾಗಿರ್ತಕ್ಕಂಥ ದ್ವಾರದ ಮೂಲಕ ನಾವು ಈ ಬಸದಿಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಪ್ರವೇಶ ಮಾಡ್ತಾ ಇದ್ದ ಹಾಗೆ ನಮಗೆ ಒಳಭಾಗದ ಮೇಲ್ಚಾವಡಿಯನ್ನು ನೋಡುವಾಗ ಎಂಥವನಿಗೂ ಕೂಡ ಅದರ ಕಡೆಗೆ ಆಕರ್ಷಣೆ
ಎಳೀತದೆ, ನಮ್ಮನ್ನು ಸೆಳೀತದೆ. ದಾಖಲೆಗಳ ಪ್ರಕಾರ 1930ರಲ್ಲಿ ಈ ಬಸದಿಯನ್ನು ಜೀರ್ಣೋದ್ಧಾರ ಮಾಡಿದ್ರಂತೆ, ಗೋಪುರಗಳ ನಿರ್ಮಾಣವಾಗಿತ್ತಂತೆ. ಆದರೆ ನೀವು ನೋಡುವಂಥ ಏನು ಕಂಬಗಳಿದ್ದಾವೆ ಇದು ಅದಕ್ಕಿಂತ ಹಳೆಯ ಕಂಬಗಳು ಅಂತ ಹೇಳ್ತಾರೆ. ಯಾಕಂದರೆ ಸಂಪೂರ್ಣವಾಗಿ ಮರದಿಂದ, ಒಂದೇ ಮರದಿಂದ ನಿರ್ಮಿಸಲ್ಪಟ್ಟಿರುವಂತಹ ಈ ಕಂಬಗಳನ್ನು ನೋಡುವಾಗ 4 ಕಂಬಗಳು 4 ವಿಶೇಷ ಮರಗಳಿಂದ ಕೆತ್ತಿಸಿರುವಂಥದ್ದು ಆ ಕಾಲದಲ್ಲಿ. ಈಗಿನ ಮಿಷಿನ್ ಕೆತ್ತನೆಯಲ್ಲಿರುವಂಥ ಇದನ್ನು ನೋಡುವಾಗಲೇ ನಮಗೆ ಮೈ ಜುಮ್ ಎನ್ನುತ್ತದೆ. ಆದರೆ ಇಂಥ ಕಂಬಗಳನ್ನು ಆ ಕಾಲದಲ್ಲಿ ಕೆತ್ತಿಸಿದ್ದಾರೆ. ಹಾಗೂ ವಿಶೇಷವಾಗಿರ್ತಕ್ಕಂಥ ಆಲೋಚನೆಯೂ ಇತ್ತು. ಕೆಳಗಡೆಯಿಂದ ಕಲ್ಲನ್ನು ಹಾಕಿದ್ದಾರೆ, ಅದರ ಮೇಲೆ ಕಂಬವನ್ನು ನಿಲ್ಲಿಸಿದ್ದಾರೆ. ಯಾವುದೇ ಜಾಯಿಂಟ್ಗಳೇ ಇಲ್ಲದೆ ಇರುವಂಥ ಕಂಬವನ್ನು ಕೆತ್ತಲು ಮರ ಎಷ್ಟು ದೊಡ್ಡದಿರಬೇಕಾಗ್ತದೆ. ಬಸದಿಯಲ್ಲಿ ಎಲ್ಲಿ ಹೋದರೂ ನನ್ನನ್ನು ಸೆಳೆಯುವಂಥದ್ದೇನಾದರೂ ಇದ್ದರೆ ಅದು ಈ ಕಿಟಕಿಗಳು. ಯಾಕೆ ಅಂತ ಹೇಳಿದರೆ ಒಂದೇ ರೀತಿಯಾದಂಥ ಕೆತ್ತನೆಗಳ ಬಾಗಿಲುಗಳನ್ನು ಮಾಡಿಸಿರುವಂಥದ್ದು, ಅದಕ್ಕೆ ಗಾಜನ್ನು ಹಾಕಿರುವಂಥದ್ದು ವಿಶೇಷತೆ. ನೋಡಿ, ಮೇಲ್ಛಾವಣಿ ಎಷ್ಟು ಸುಂದರವಾಗಿ ಕೆತ್ತಿಸಿದ್ದಾರೆ. ಬನ್ನಿ ಇನ್ನೊಂದು ಬಾರಿ ಈ ಸುಂದರ ಮೇಲ್ಛಾವಣಿಗಳನ್ನು ನೋಡಿಕೊಂಡು ಬರೋಣ. ಯಾವ ರೀತಿಯ ಕೆತ್ತನೆಗಳನ್ನು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ನೋಡಿ. ಅದೆಲ್ಲವೂ ಕೂಡ ನಮ್ಮನ್ನು ಇನ್ನಷ್ಟು ಈ ಬಸದಿಯ ಕಡೆಗೆ ಸೆಳೀತಾ ಹೋಗ್ತದೆ. ಬನ್ನಿ ನಾವು ನೇರವಾಗಿ ಈ ಬಸದಿ 800 ವರ್ಷ ಪುರಾತನ ಅಂತ ಪ್ರೂವ್ ಮಾಡುವಂಥ ಮೂಲ ಗರ್ಭಗುಡಿಗೆ ಹೋಗ್ತಾ ಇದ್ದೇವೆ. ಇದು ಕಂಪ್ಲೀಟ್ ಆಗಿ ಕಲ್ಲಿನದೇ ಆಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳನ್ನು ಮಾಡಲಿಲ್ಲ. ಎಷ್ಟು ಹಳೆಯ ಕಲ್ಲುಗಳು ಇದಿದೆ ನೋಡಿ. ಕೇವಲ ವಾಶ್ ಮಾಡಿದ್ದಾರೆ ಹೊರತು ಬಿಟ್ಟರೆ ಬೇರೆ ಯಾವುದೇ ಬದಲಾವಣೆಗಳನ್ನು ಮಾಡಲಿಕ್ಕೂ ಹೋಗಲಿಲ್ಲ. ನನ್ನ ಪ್ರಕಾರ ಮಾಡಲಿಕ್ಕೆ ಆಗಲಿಕ್ಕೂ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಈ ಗರ್ಭಗುಡಿಯಲ್ಲಿ ಮೂಲನಾಯಕ ಭಗವಾನ್ ಚಂದ್ರನಾಥ ಸ್ವಾಮಿ ಹಾಗೂ ಯಕ್ಷರಾಗಿರ್ತಕ್ಕಂಥ ಬ್ರಹ್ಮದೇವರು ಕೂಡ ಇಲ್ಲಿ ಪೂಜಿಸಲ್ಪಡ್ತಾರೆ. ಹಾಗೂ ನಾವೇನು ನೋಡ್ತಾ ಇದ್ದೇವೆ ಅದು ಗಂಧಕುಟಿ. ಇಲ್ಲಿ 24 ತೀರ್ಥಂಕರನ್ನು ಕೂಡ ಇಡುವ ಸಾಧ್ಯತೆಗಳು ಇದೆ ಅಂತ ನನಗನ್ನಿಸ್ತದೆ. ನೀವು ನೋಡಿ, ಎಲ್ಲವೂ ಕೂಡ ಹಳೆಯ ಕಲ್ಲಿನ ಚಾವಣಿಗಳನ್ನೇ ಇಟ್ಟಿದ್ದಾರೆ. ಬೇರೆ ಯಾವುದೇ ಬದಲಾವಣೆಗಳನ್ನು ಇಲ್ಲಿ ಮಾಡಲಿಲ್ಲ. ಆಧುನಿಕತೆಯನ್ನು ಮಾಡಿದ್ದಾರೆ, ಅದರ ಜೊತೆಗೆ ಹಳೆಯ ಪುರಾತನ ಕಲ್ಲುಗಳನ್ನು ಹಾಗೆ ಇಟ್ಟುಕೊಂಡಿದ್ದಾರೆ. ಇದು ಮೂಲನಾಯಕ ಚಂದ್ರನಾಥ ಸ್ವಾಮಿಯ ಗರ್ಭಗುಡಿ. ಏನು ಮೂರ್ತಿಯನ್ನು ನೋಡ್ತಾ ಇದ್ದೀರಿ, ಆ ಮೂರ್ತಿಯ ಹಿಂದುಗಡೆ ಅಥವಾ ಮೂರ್ತಿಯಲ್ಲಿ ಎಲ್ಲಾದರೂ ಹಳೆಯ ಶಾಸನಗಳಿರುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ. ಒಂದು ಚೈತ್ಯಾಲಯ ನಿರ್ಮಾಣಗೊಳ್ತಾ ಇದ್ದ ಹಾಗೆ ಅಲ್ಲಿ ದೇವತೆಗಳು ಬಂದು ವಾಸ ಮಾಡ್ತಾರಂತೆ. ಅಂಥ ವಿಶೇಷವಾದಂತಹ ಶಕ್ತಿ ನನಗೆ ಈ ಜಾಗದಲ್ಲಿ ಫೀಲ್ ಆಯಿತು. ಬನ್ನಿ ನಾವು ಮೇಗಿನ ನೆಲೆಗೆ ಹೋಗುವ. ಇಲ್ಲಿ ವಿಶೇಷವಾಗಿ ಮೇಗಿನ ನೆಲೆಯಲ್ಲಿ ಅಂದರೆ ಮೇಲ್ಛಾವಣಿಯಲ್ಲಿಯೂ ಕೂಡ ಭಗವಂತನನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಯಾವ ರೀತಿಯಾದಂತಹ ವಾಸ್ತುಶಿಲ್ಪ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಒಂದು ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದರೆ ಜನರನ್ನು ಸೆಳೆಯುವಂಥ ಹಾಗೂ ಅವರಿಗೆ ಶಾಂತಿಯನ್ನು ಕೊಡುವಂತಹ ಜಾಗವಾಗಿರಬೇಕು ಅಂತ ಹೇಳ್ತಾರೆ. ಈ ಜಾಗಕ್ಕೆ ಬಂದಾಗ ಎಂಥವರ ಮನಸ್ಸು ಕೂಡ ಶಾಂತವಾಗಿ ಭಗವಂತನಲ್ಲಿ ತಲ್ಲೀನರಾಗುವಂತಹ ವಿಶೇಷ ಜಾಗ ಇದು ಅಂತ ನನಗನ್ನಿಸ್ತದೆ. ಅದರ ಮೇಲೆ ಮೇಲ್ಛಾವಣಿಯನ್ನು ಬಹಳ ಸುಂದರವಾಗಿ ಕೆತ್ತಿಸಿ ಇನ್ನಷ್ಟು ಇಲ್ಲಿಯ ಸೊಬಗನ್ನು ಹೆಚ್ಚಿಸುವ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಪ್ರತಿಷ್ಠಾಪಿಸಲ್ಪಡುವಂತಹ ನೇಮಿನಾಥ ಸ್ವಾಮಿಯ ವಿಗ್ರಹ ಬಹಳ ವಿಶೇಷತೆಯನ್ನು ಹೊಂದಿದೆ. ಇದರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗುವುದಿಲ್ಲ. ನೀವು ಇಲ್ಲಿ ಬಂದು ನೇಮಿನಾಥ ಸ್ವಾಮಿಯ ವಿಶೇಷ ದರ್ಶನವನ್ನು ಮಾಡಿಕೊಂಡು ಈ ಪುಣ್ಯ ಜಾಗದಲ್ಲಿ ನೀವು ಕೂಡ ಒಬ್ಬರಾಗಿ ಕೂತ್ಕೊಂಡು ಧ್ಯಾನ ಮಾಡಬಹುದು ಅಂತ ನನಗನ್ನಿಸ್ತದೆ. ಕಾರ್ಕಳ ಶ್ರೀ ಜೈನ ಮಠಕ್ಕೂ ರೆಂಜಾಳಕ್ಕೂ ಅವಿನಾಭಾವ ಸಂಬಂಧ ಇದೆ. ಯಾಕೆ ಅಂತ ಕೇಳಿದ್ರೆ ಈಗಲೂ ಕೂಡ ರೆಂಜಾಳದಲ್ಲಿ ಯಾವುದೇ ಜಾಗದ ಮೂಲ ಪಟ್ಟೆಯನ್ನು ನೀವು ಪರೀಕ್ಷೆ ಮಾಡಿತ್ತು ಅಂತ ಹೇಳಿದ್ರೆ ಅದು ಕೂಷ್ಮಾಂಡಿನಿ ಪಟ್ಟೆಗೆ ಒಳಪಡ್ತದೆ, ಅಂದರೆ ಜೈನ ಮಠಕ್ಕೆ ಸಂಬಂಧಪಡುತ್ತದೆ. ಈ ರೆಂಜಾಳದಲ್ಲಿ ಸುಮಾರು 80 ಕೃಷಿಕ ಮನೆಗಳು ರೆಂಜಾಳದಲ್ಲಿದೆ. ಆದರೆ ಈ ಒಳ್ಳೆಯ ಕಾರ್ಯಕ್ಕೆ ಅಂದರೆ ಬಸದಿಯ ನಿರ್ಮಾಣದ ಕಾರ್ಯಕ್ಕೆ ಆ 80 ಮನೆಯವರು ನೀಡಿದಂತಹ ದಾನ ಸುಮಾರು 40ರಿಂದ 50 ಲಕ್ಷ ರೂಪಾಯಿ. ಈ ಮಾತುಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಮೂಲತಃ ಕೃಷಿಗೆ ಡಿಪೆಂಡ್ ಆಗಿರುವಂತಹ ಈ ಜನಾಂಗಗಳು ಉಳುವವನೇ ಹೊಲದೊಡೆಯ ಅಂತ ಒಂದು ಕಾನೂನು ಬಂದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸಿದ್ರೂ ಕೂಡ ಈಗ ಮತ್ತೆ ಅದೇ ಶಕ್ತಿಯಾಗಿ ನಿಲ್ಲುವಂತಹ ಸಂಘಟನೆಗಳು ಬೆಳೆದಿದೆ ಅನ್ನುವಂಥದ್ದು ಸಂತೋಷ. ಈ ಬಸದಿಯ ನಿರ್ಮಾಣಕ್ಕೆ ವಿಶೇಷವಾದಂತಹ ದಾನಗಳು ಸರ್ಕಾರದಿಂದವೂ ಕೂಡ
ಸುಮಾರು 50 ಲಕ್ಷದವರೆಗೆ ಬಂದಿದೆ ಅನ್ನುವಂಥದ್ದು ವಿಶೇಷ. ಬನ್ನಿ, ನಾವು ಈಗ ಈ ಕ್ಷೇತ್ರದ ಶಕ್ತಿಯಾಗಿರುವಂಥ ಮಹಾಮಾತೆ ಪದ್ಮಾವತಿಯಮ್ಮನ ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಮೂಲವಾಗಿ ಅಂದರೆ ಹಳೆಯ ಗರ್ಭಗುಡಿಯ ಹಿಂದುಗಡೆ ಲೆಕ್ಕಿಯ ಮರವೂ ಕೂಡ ಇತ್ತಂತೆ. ಪುನರ್ನಿರ್ಮಾಣದ ಸಂದರ್ಭದಲ್ಲಿ ಅದನ್ನು ಸಪರೇಟಾಗಿ ಒಂದು ಕಟ್ಟೆಯನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ, ಸರ್ವಾಂಗ ಸುಂದರವಾಗಿ ನಿರ್ಮಿಸಲ್ಪಟ್ಟಿರುವ ಈ ಬಸದಿಯನ್ನು ನೋಡುವಾಗ ಬಹಳ ಸಂತೋಷ ಆಗ್ತದೆ. ಹಾಗೂ ಇದರ ಪಂಚಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಇನ್ನಷ್ಟು ವೈಭವದಿಂದ ಮೆರೆಯುವಂತಹ ಈ ಚೈತ್ಯಾಲಯವನ್ನು, ಈ ಬಸದಿಯನ್ನು ನಾನು ನೋಡಲೇಬೇಕು ಅಂತ ನನಗನ್ನಿಸ್ತಾ ಇದೆ. ಇದು ಕ್ಷೇತ್ರವನ್ನು ಕಾಯುವಂತಹ ಕಲ್ಕುಡ ದೈವದ ಸ್ಥಾನವಾಗಿದೆ. ಈ ಬಸದಿಯ ಪುರಾತನದ ಕುರುಹು ಅನ್ನುವ ಹಾಗೆ ಹಳೆಯ ಪಾರಿಜಾತದ ಗಿಡವೂ ಕೂಡ ಈ ಬಸದಿಯ ಮುಂಭಾಗದಲ್ಲಿದೆ. ಎಲ್ಲ ಕಾರ್ಯಕ್ರಮಕ್ಕೆ ಬೇಕಾಗುವಂತಹ ಸಭಾಂಗಣಗಳು ಕೂಡ ರೆಡಿ ಆಗ್ತಾ ಇದೆ. ವಾಸ್ತುವಿನ ಕಾರಣದಿಂದ ಇಲ್ಲಿ ಉತ್ತರಾಭಿಮುಖದಲ್ಲಿ ವಿಶೇಷವಾಗಿರ್ತಕ್ಕಂಥ ರೋಡನ್ನು ಕೂಡ ರೆಡಿ ಮಾಡಿದ್ದಾರೆ. ಇದು ಉತ್ತರದ ಬಾಗಿಲನ್ನು ತೆರೆದ ಹಾಗೆ ಆಗ್ತದೆ. ಉತ್ತರದಿಂದಲೂ ಕೂಡ ಈ ಬಸದಿಗೆ ಬರ್ಬೋದು ಅನ್ನುವಂಥ ಹೊಸ ಚಿಂತನೆ ಇಲ್ಲಿ ನಡೆದಿದೆ. ಬಸದಿಗೆ 2 ದ್ವಾರಗಳು, ಒಂದು ಪಶ್ಚಿಮಾಭಿಮುಖವಾಗಿ ಆದರೆ ಇನ್ನೊಂದು ಉತ್ತರಾಭಿಮುಖವಾಗಿ ಇರ್ತದೆ. ಇಂತಹ ಒಂದು ವಿಶೇಷ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದರೆ ಹಣದ ಅವಶ್ಯಕತೆ ಇದ್ದೇ ಇರ್ತದೆ. ಆದರೆ ಹಣದ ಜೊತೆಗೆ ಶಕ್ತಿ, ಅಂದರೆ ಇಲ್ಲಿ ಕೆಲಸ ಮಾಡುವಂತಹ ಜನಶಕ್ತಿಯೂ ಕೂಡ ಬೇಕು. ಹಾಗಾಗಿ ಈ ಊರು ಎಲ್ಲ ರೀತಿಯಲ್ಲೂ ಎಲ್ಲ ಒಳ್ಳೆಯ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ವಿಶೇಷ ಊರು ಇದಾಗಿದೆ. ಮತ್ತೊಂದು ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದರೆ, ಈ ಬಸದಿಗೆ 2 ಅರ್ಚಕರಿದ್ದಾರೆ. ಈ 2 ಅರ್ಚಕರ ಮನೆಯೂ ಕೂಡ ಈ ಬಸದಿಯ ಪಕ್ಕದಲ್ಲೇ. ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಇಲ್ಲಿ ಇನ್ನಷ್ಟು ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಈ ಊರಿನ ಎಲ್ಲರೂ ಸೇರಿಕೊಂಡು ಹಾಗೂ ವಿಶೇಷವಾಗಿ ಜೈನ ಸಮುದಾಯ ಒಗ್ಗೂಡಿಕೊಂಡು ಇಲ್ಲಿಯ ಕೆಲಸವನ್ನು ಬಹಳ ಯಶಸ್ವಿಯಾಗಿ ಮಾಡುವಲ್ಲಿ ಕೆಲಸ ಮಾಡುತ್ತಾ ಇದೆ. ಅದರ ಕೆಲಸಗಳು ಬೆಳಗ್ಗಿನಿಂದ ರಾತ್ರಿಯವರೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಲ್ಲಿ ನಡೀತಾ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು ಏನು ಅಂತ ಹೇಳಿದರೆ, ಇದೇ ಬರುವ 6, 7, 8 ತಾರೀಕಿಗೆ ನಡೆಯುವಂತಹ ಪಂಚಕಲ್ಯಾಣದಲ್ಲಿ ನೀವೆಲ್ಲ ಭಾಗವಹಿಸ್ಬೋದು. ಇಲ್ಲಿಯ ವಿಶೇಷ ಕಾರ್ಯಕ್ರಮಗಳಲ್ಲಿ ನೀವು ಒಂದು ಶಕ್ತಿಯಾಗಿ ಇಲ್ಲಿರ್ಬೋದು ಅಂತ ನನಗನ್ನಿಸ್ತದೆ. ಹಾಗಾಗಿ ನಾನು ಹೇಳುವುದೇನು ಅಂತ ಹೇಳಿದರೆ, ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರುವಷ್ಟು ಜಾಗಗಳಿದ್ದಾವೆ, ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರುವಷ್ಟು ಕಥೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮ ಊರು. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ನಮಸ್ಕಾರ.